ಮುತ್ತಿನಾರೂತಿ ಬೆಳಗಿದಿನ ಭಕ್ತರನ್ನು ಉದ್ಧರಿಸು ಮಹಾತಾಯಿ ಬಾಳು ಬೆಳಗಿಸುವ ದೇವಿ ಹತ್ತು ಅವತಾರ ಅಮ್ಮ ಭೂಮಾತೆ ವಿನುತೆ ಅಂಬುಜಾಕ್ಷಿ ತಾಯಿ ಮಣ್ಣನ್ನೇ ನಮ್ಮ ಬಾಳಿನ ಚಿನ್ನವು ಅಂತ ನಂಬಿ ಸದಾ ನಿನ್ನನ್ನೇ ನಂಬಿ ಬದುಕ್ತಾ ಇರೋರು ಈ ನಮ್ಮ ಮನೆತನದವರು. ನನ್ನ ಪತಿ ಹಾಗೂ ನನ್ನ ಮೈದುನರನ್ನ ರಕ್ಷಣೆ ಮಾಡುವ ಭಾರ ನಿನ್ನನ್ನೇ ಕೂಡಿದೆಯಮ್ಮ. ಅದು ಅಲ್ಲದೆ ಈ ಕಲಿಕಾಲದಲ್ಲಿ ಇನ್ನೂ ನಮ್ಮಂಥವ್ರನ್ನ ಕಾಡೋ ರಕ್ಕಸರು ತುಂಬಿದ್ದಾರೆ. ಅಂಥ ರಾಕ್ಷಸರ ಸಂಹಾರ ಮಾಡೋಕ್ಕೆ ಇನ್ನೊಮ್ಮೆ ಈ ಕಲಿಯುಗದಲ್ಲಿ ಅವತರಿಸಿ ಬಂದು ನಮ್ಮ ಬಾಳನ್ನು ಉದ್ಧರಿಸು ತಾಯಿ, ನಿನ್ನಲ್ಲಿ ಸರಿಗಡು ಬೇಡಿಕೊಳ್ಳುವೆ. ಲಕ್ಷ್ಮಿ, ಏ ಲಕ್ಷ್ಮಿ, ಏನಿದೆಯಲ್ಲ ಪೂಜಾ ಸಂಭ್ರಮ ಅದ್ಭುತವಾಗಿದೆಯಲ್ಲ. ಬನ್ನಿ ಸ್ವಾಮಿ, ಆ ಮೂರುನಾಳ ಅಖಂಡೇಶ್ವರನ ಪಾರಾಯಣದಂತೆ ಆ ಶ್ರೀದೇವಿಯ ಪಾರಾಯಣ ಮುಗಿಸಿ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೆ. ಸ್ವಲ್ಪ ಇರಿ. ಈ ಪ್ರಸಾದವನ್ನು ಸ್ವೀಕರಿಸಿ ನನಗೆ ಆಶೀರ್ವದಿಸಿ. ಎಂತ ಅಚಲವಾದ ಭಕ್ತಿ ಲಕ್ಷ್ಮಿ ನಿನ್ನದು. ಅಪೂರ್ವ ಭಕ್ತಿಯಿಂದ ಮಹಾಪುರುಷರ ಶಕ್ತಿಯಿಂದ ನಮ್ಮೆಲ್ಲರ ರಕ್ತ ಕಣಕಣದಲ್ಲಿ ಆವರಿಸಿ ಮುಕ್ತಿ ಬೇಡುವ ಮುಕುಟಕ್ಕೆ ಆ ಕಟೀಲ ಪರಮೇಶ್ವರಿ ಆದ ನವಶಕ್ತಿ ಮಾತೆ ಪ್ರಸನ್ನಳಾಗಿ ನಮ್ಮ ವಂಶಕ್ಕೆ ಚಿನ್ನದ ಬೆಳೆಯನ್ನು ಬೆಳೆಯಲು ಆ ಮಳೆರಾಯನನ್ನು ಕರೆಸಿ ಚಿನ್ನ ಬೆಳೆಯುವ ಈ ಮಣ್ಣಿನಲ್ಲಿ ರೈತನ ಉಸಿರೇ ನಾಡಿನ ಉಸಿರೆಂದು ಹರಸಿ ಈ ಮಣ್ಣಿನ ಮಕ್ಕಳ ಕೀರ್ತಿ ಶಾಶ್ವತವಾಗಿ ಉಳಿಯಲಿ ಈ ನಿನ್ನ ಪೂಜಾ ಫಲದಿಂದ. ಸ್ವಾಮಿ, ಎಂಥ ವಾಗ್ದಾನವಿದೆ ನೀವು ಮಾಡಿರೋ ಆಶೀರ್ವಾದದಲ್ಲಿ. ಅಲ್ಲ, ನಾವು ಮಾಡುತ್ತಿರುವ ಭಗವಂತನಲ್ಲಿ ನಿಮ್ಮ ಆಶೀರ್ವಾದ ತುಂಬಾನೇ ಶಕ್ತಿಯುತವಾಗಿದೆ. ಆ ಶಕ್ತಿಯಿಂದಲೇ ಭಕ್ತಿ, ಭಕ್ತಿ ಮಾರ್ಗದಿಂದಲೇ ಮುಕ್ತಿ ಅಲ್ಲವೇ ಸ್ವಾಮಿ? ಹೌದು ಲಕ್ಷ್ಮಿ,
ಮಹಾಭಾರತದಲ್ಲಿ ಹೆಣ್ಣು ಮಣ್ಣಿಗಾಗಿ ಕುರುಕ್ಷೇತ್ರವೇ ನಡೆದರು. ಪಾಂಡವರ ಧರ್ಮ ಭಕ್ತಿಗೆ ಶ್ರೀಕೃಷ್ಣ ಅಕ್ಷಯ ಪಾತ್ರೆ ಕೊಟ್ಟು ಕಾಪಾಡಿದಂತೆ ಇಂದು ನಿನ್ನ ಪೂಜೆ ನನಗೆ ಪವಾಡವೆನಿಸುತ್ತದೆ ಲಕ್ಷ್ಮಿ. ಓಹೋ, ಹಾಗಾದ್ರೆ ನೀವು ತಂದಿರೋ ಈ ಪ್ರಶಸ್ತಿ ಹಿಂದೆ ಏನಾದ್ರೂ ಗೊತ್ತಿರಲೇಬೇಕಲ್ವೇ? ಭೂತಾಯಿಯಾಗಾದ ಶಕ್ತಿಯಿಂದ ಬೆಳೆದು ಬಂದ ಕಬ್ಬು ಸೂರ್ಯಪಾನ ಸತತವಾಗಿ 3 ವರ್ಷ ಬರಗಾಲ ಬಿದ್ದರು. ಈ ಸಹ ಸಂಪೂರ್ಣವಾಗಿ ಬೆಳೆ ಬಂದು ನನ್ನನ್ನು ಕರ್ನಾಟಕ ಇತಿಹಾಸದಲ್ಲೇ ಗುರುತಿಸುವಂತೆ ಮಾಡಿದಳು ಈ ನಿನ್ನ ಭೂಮಿ ತಾಯಿ. ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ್ದಕ್ಕಾಗಿ ಕರ್ನಾಟಕ ಸರ್ಕಾರ ನನಗೆ ಪ್ರಗತಿಪರ ಉತ್ತಮ ರೈತನೊಂದು ಹೆಸರು ಕೊಡಿಸಿ ಈ ಪ್ರಶಸ್ತಿ ಕೊಟ್ಟಿತ್ತು ಈ ನಿನ್ನ ಪೂಜೆಯಿಂದ. ಹೌದೇ? ಸಂತೋಷ ಸ್ವಾಮಿ, ತುಂಬಾ ಸಂತೋಷ. ಈ ವಿಷಯ ಹೇಳಿ ಅದೆಂಥ ಕೆಲಸ ಮಾಡಿಬಿಟ್ರಿ. ರೈತನೇ ರಾಷ್ಟ್ರದ ಬೆನ್ನೆಲುಬು, ರೈತನೇ ರಾಷ್ಟ್ರದ ಸಂಪತ್ತು ಎಂಬ ನಾಮಾಂಕಿತ ಇಂದು ಇತಿಹಾಸ ಪುಟದಲ್ಲಿ ಬರೆದಿಡುವಂತಾಯ್ತಲ್ಲ, ಅದು ನಿಮ್ಮಿಂದ. ಧನ್ಯ ಸ್ವಾಮಿ, ನಿಮ್ಮ ಕೈ ಹಿಡಿದ ನಾನೇ ಧನ್ಯ. ಇದರಲ್ಲಿಯೂ ನಿನ್ನ ಶ್ರಮವಿದೆ ಲಕ್ಷ್ಮಿ, ಇದರಲ್ಲಿಯೂ ನಿನ್ನ ಶ್ರಮವಿದೆ. ಅರ್ಧಾಂಗಿ ಎಂಬ ಈಶ್ವರಿಯ ಕೋಪ ತಾಪವನ್ನು ಅಳಿಸಿ ಕಾರೇಸು ಮಂತ್ರಿ ಕರುಣೇಸು ದಾಸಿ ರೂಪೇಶು ಲಕ್ಷ್ಮಿ ಭೋಜೇಸು ಮಾತಾ ಸಹನೇಸು ರಂಭ ಕ್ಷಮೆಯ ಧರಿತ್ರಿ ಎಂಬ 6 ಗುಣಗಳನ್ನು ಹೊಂದಿ ನೀ ನನಗೆ ಸತಿಯಾಗಿ ಶ್ರೀಮತಿಯಾಗಿ ಈ ನನ್ನ ಸಂಸಾರ ಎಂಬ ರಥಕ್ಕೆ ನೀನೊಂದು ಗಾಲಿಯಾಗಿ ನಾನೊಂದು ಗಾಲಿಯಾಗಿ ಆ ಪರಮಾತ್ಮನ ಸವಾರಿಯಲ್ಲಿ ನಡೆದಾಗಲೇ ನಮಗೆ ಸದ್ಗತಿ. ಕೇವಲ ನಾವು ನಿಮಿತ್ತ ಮಾತ್ರ, ನಡೆಸೋಳು ಆ ಯಲ್ಲಮ್ಮ ತಾಯಿ. ಸ್ವಾಮಿ, ಇಷ್ಟೇ ಏಕೆ ಲಕ್ಷ್ಮಿ, ಪತಿರೋತೆಯರ ಪಟ್ಟ ಹೊತ್ತು ದಿಟ್ಟ ಹೆಣ್ಣಾಗಿ ಪತಿಯ ಪಾದ ಸೇವಕಳಾಗಿ ಪತಿಯಿಂದಲೇ ನನ್ನ ಸರ್ವಸ್ವ ಹೃದಯ ಮಂದಿರದಲ್ಲಿ ನೆಲೆಸಿರುವ ದೇವರೇ ನನ್ನ ಗಂಡೆನೆಂದು ಆ ಮಹಾಸತಿ ಅನಸೂಯಳಂತೆ ಕೀರ್ತಿಗೆ ಕಾರಣದ ನೀನು ಸಾಮಾನ್ಯಳೆ ಲಕ್ಷ್ಮಿ, ಸಾಮಾನ್ಯ. ರಾತ್ರಿ ಹಗಲೆನ್ನದೆ ಚಳಿ ಮಳಿ ಬಿಸಿಲೆನ್ನದೆ ನನ್ನೊಂದಿಗೆ ಕಷ್ಟಪಟ್ಟು ಭತ್ತ ಬೆಳೆಯುವ ಹೊಲವನ್ನಾಗಿ ಮಾಡಿದ ನೀನು ನನ್ನ ಮನೆಯ ಭಾಗ್ಯ ದೇವತೆ ಲಕ್ಷ್ಮಿ, ನೀನು ನನ್ನ ಮನೆಯ ಭಾಗ್ಯ ದೇವತೆ. ಅಯ್ಯೋ ಅಯ್ಯೋ, ಸಾಕು ಮಾಡ್ರಿ, ಅದೆಷ್ಟು ಹೊಗಳ್ತೀರಾ ನನ್ನ. ನಿಮ್ಮ ಹೊಗಳಿಗೆ ಕೇಳಿ ನನಗೆ ನಾಚಿಕೆ ಆಗುತ್ತಪ್ಪ. ಇದು ಹೊಗಳಿಕೆ ಮಾತಲ್ಲ ಲಕ್ಷ್ಮಿ, ಆನಂದದಿಂದ ಅಬ್ಬರಿಸಿ ಹೇಳುವ ಮಾತು. ಹೆತ್ತವರನ್ನು ಕಳೆದುಕೊಂಡ ನನ್ನ ತಮ್ಮ ತಂಗಿಯರಿಗೆ ನೀನೇ ಹೆತ್ತ ತಾಯಿಯಾಗಿ ತಿನಿಸಿ ಉಣಿಸಿ ಬೆಳೆಸಿ ನನ್ನೊಂದಿಗೆ ಉತ್ತಿ ಬಿತ್ತಲು ಸಹಕಾರಿಯಾಗಿ ಉತ್ತರ ಕರ್ನಾಟಕದಲ್ಲಿ ಪ್ರಗತಿಪರ ಉತ್ತಮ ರೈತನೊಂದು ಹೆಸರು ಕೊಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷನಾಗಿ ಮಾಡೋದರಲ್ಲಿ ನಿನ್ನ ಶ್ರಮವಿದೆ ಲಕ್ಷ್ಮಿ, ನಿನ್ನ ಶ್ರಮವಿದೆ. ಇದು ಸತ್ಯ ಸತ್ಯ. ಛೇ, ನನ್ನದೇನೂ ಇಲ್ಲ ರೀ. ನಾನು ಮೊದಲೇ ಅಲ್ಪ ವಿದ್ಯಾವಂತಳು. ನನ್ನಿಂದ ಸಾಧ್ಯವಾಗೋಕೆ 4 ಜನ ಮಹಿಳಾ ಸಂಘಟನೆಯ ಬೆನ್ನಿ ಕಟ್ಟಿಕೊಂಡು ನಾನೇನು ಮಾಡಬೇಕೋ ಆ ಕೆಲಸ ಮಾಡೋಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ. ಇದರಲ್ಲಿ ನನ್ನ ಪ್ರಯತ್ನವೇನಿದೆ? ಹೆಣ್ಣು ಮಣ್ಣಿಗಾಗಿ ಕುರುಕ್ಷೇತ್ರವೇ ನಡೆದು ಹೋಯ್ತಲ್ಲ ಲಕ್ಷ್ಮಿ, ನಡೆದು ಹೋಯ್ತು. ಹೆಣ್ಣನ್ನು ಚುಡಾಯಿಸಿ ಚೂಡಾಮಣಿ ರಕ್ತವನ್ನೇ ಕೊಡುತ್ತೇನೆಂದು ಹೇಳಿ ಹೆಣ್ಣು ಕುಲವನ್ನು ಮಣ್ಣು ಮಾಡಲು ಹೊರಟ ನರಹಂತಕರಿಗೆ ನೀನು ಅಂದಿನ ಮಹಿಳಾ ಸಭೆಯಲ್ಲಿ ಸರಿಯಾಗಿ ಉತ್ತರ ಕೊಟ್ಟೆ. ಹೆಣ್ಣು ಸಂಸಾರದ ಕಣ್ಣು, ಹೆಣ್ಣಿನಿಂದಲೇ ತೂಗುತ್ತಿದೆ ಈ ಜಗದ ತೊಟ್ಟಿಲು ಎಂದು ಸಮಸ್ತ ಜನರಿಗೆ ಸಾರಿ ಹೇಳಿ ಕಾಮುಕ ಗಂಡಸರಿಗೆ ತಿದ್ದಿ ಬುದ್ಧಿ ಹೇಳಿ ಅಂದಿನ ಮಹಿಳಾ ಸಭೆಯಲ್ಲಿ ಸರಿಯಾಗಿ ಉತ್ತರ ಕೊಟ್ಟೆ. ಈ ವಿಷಯ ಸರ್ಕಾರಕ್ಕೆ ಮುಟ್ಟಿ ಈ ಪ್ರಶಸ್ತಿ ನನಗೆ ತಟ್ಟಿತು. ಆದರೆ ಏನು ಸ್ವಾಮಿ, ಆದರೆ ಎಂಬ ಅಪಸ್ವರದ ಮಾತು ಯಾಕೆ? ಸಾಕಷ್ಟು ಶಾಲೆ ಕಲಿತು ನಿರುದ್ಯೋಗಿ ಆದ ನನ್ನ ತಮ್ಮ ಕುರಿ ಸಾಕಾಣಿಕೆ ಮಾಡುತ್ತಾ ಕುಸ್ತಿ ಆಡುತ್ತಾ ನನ್ನೊಂದಿಗೆ ಕಷ್ಟಪಟ್ಟು ನನ್ನ ತಮ್ಮ ಈರಭದ್ರನನ್ನು ನಿನ್ನ ಹಿರಿಯ ಮಗನಂತೆ ಕಂಡು ಸಾಕಷ್ಟು ಶಾಲೆ ಕಲಿತು ದೊಡ್ಡ DC ಸಾಹೇಬಳಾಗಿ ಬರ್ತಾನಂತ ನನ್ನ ತಂಗಿ ಭಾಗ್ಯಶ್ರೀಯನ್ನು ನಿನ್ನ ಕಿರಿಯ ಮಗಳಂತೆ ಕಂಡು ಇಂದಿನವರೆಗೆ ನಡೆದುಕೊಂಡು ಬಂದಿರುತ್ತಲ್ಲ, ಅದೇ ರೀತಿ ನನಗೆ ಮುಂದೆ ನಡೆದುಕೊಂಡು ಹೋಗ್ತೇನಂತ ಮಾತು ಕೊಡು ಲಕ್ಷ್ಮಿ, ಮಾತು ಕೊಡು. ಇದೇನು ಸ್ವಾಮಿ, ಇಲ್ಲಿವರೆಗೂ ನನ್ನ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದ್ರಿ. ಈಗ ನೋಡಿದ್ರೆ ನನ್ನ ಮೇಲೆ ನಿಮಗೆ ಸಂಶಯ ಸುಳಿಗಾಳಿಯೇ? ನೋಡಿ, ಆ ಸೂರ್ಯ ಚಂದ್ರರ ಸಾಕ್ಷಿಯಾಗಿಯೂ ಈ ಕಟ್ಟಿರೋ ಮಾಂಗಲ್ಯ ಸಾಕ್ಷಿಯಾಗಿಯೂ ಅಷ್ಟೇ ಏಕೆ ನಿಮ್ಮ ಪಾದ ಸಾಕ್ಷಿಯಾಗಿ
ನನ್ನ ಹೆತ್ತ ಮಕ್ಕಳ ಹಾಗೆ ನೋಡ್ಕೊಳ್ತೀನಿ. ಈ ನನ್ನ ಮಾತು ನಿಮ್ಮ ಪಾದ ಸಾಕ್ಷಿಯಾಗ ಸತ್ಯ. ಬಾ ಲಕ್ಷ್ಮಿ ಬಾ. ಈ ಸಂತೋಷದ ಸಂಭ್ರಮದಲ್ಲಿ ಆನಂದದ ಹಡಗನ್ನು ಹತ್ತಿ ನೀ ಮಿನುಗು ತಾರೆಯಾಗಿ ತಳುಕು ಬಳಕಿನಿಂದ ಈ ಸಜ್ಜನ ರೈತನ ಕೈ ಹಿಡಿದು ಆನಂದಿಸು ಬಾ. ಹೋಗ್ರಿ, ಇಂಥ ಸಮಯದಲ್ಲಿ ನಿಮ್ಗೆ ಹಾಡಿನ ಆಸೆನಾ? ದೊರೆಗಳ ಮಾತು ಮೀರುವುದುಂಟೆ? ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಗಾದಾಗ ದಿನವೂ ಆನಂದವೇ.
ಅಣ್ಣ ಅತ್ತಿಗೆ ಬಾತಮ್ಮ, ಕಾಲೇಜಿನಿಂದ ತಂಗಿನ ಕರೆದುಕೊಂಡು ಈಗ ಬಂದೇನು? ಹೌದಣ್ಣ, ನಸಕಿನ 4 ಗಂಟೆಗೆ ಎದ್ದು ಕುಸ್ತಿ ಪ್ರಾಕ್ಟೀಸ್ ಮುಗಿಸಿ ಮೇಲಿನ ಹೊಲಕ್ಕೆ ನೀರು ಹಾಸಿ ಆ ತಾವರ ಕಂಬದ ಹೊಲಕ್ಕೆ ನೀರು ಹಾಸಿ ಆರಂಜಿ ಕಾಲೇಜಿನಿಂದ ತಂಗಿನನ್ನು ಕರೆದುಕೊಂಡು ಬರಬೇಕಾದ್ರೆ ಎಷ್ಟು ಹೊತ್ತಾಯ್ತಣ್ಣ. ಭಾಗ್ಯಶ್ರೀ, ಏನಮ್ಮ ಪರೀಕ್ಷೆ ಚೆನ್ನಾಗಿ ಬರ್ದಿದ್ಯಾ ತಾನೇ? ಕ್ಲಾಸಿಗೆ ಫಸ್ಟ್ ಬರೋದ್ರಲ್ಲಿ ಸಂದೇಹವೇ ಇಲ್ಲ ಅಲ್ಲಿಗೆ. ನನ್ನೆರಡು ಕಣ್ಣುಗಳಂತಿರುವ ನಿಮ್ಮ ಸುಖ ಸಂತೋಷವೇ ನನ್ನ ಸಂತೋಷ. ಆ ದೇವರು ನಮ್ಮನ್ನು ಹೀಗೆ ಇಟ್ಟಿರಲಿ. ನನಗೂ ಅಷ್ಟೇನಾ, ಧರ್ಮರಾಜನಂತಿರುವ ನಿಮ್ಮ ಧರ್ಮ ರೀತಿಯಲ್ಲಿ ನಾನು ಭೀಮನಂತೆ ಪರಿಪಾಲಿಸಿ ಲಕ್ಷ್ಮಣನಂತೆ ಬೆಂಬಲ ಇಟ್ಟು ರಾಮ ಸೀತೆಯಂತೆ ಇರುವ ನಿಮ್ಮ ಪವಿತ್ರ ಪಾದದಲ್ಲಿ ರಾಮ ಸೇವಕ ಹನುಮನಂತೆ ಹಣಿ ಇಟ್ಟು ಲಕ್ಷ್ಮಣಂತೆ ಬೆಂಬಲಿಟ್ಟು ರಾಮನ ಪಾದಕ್ಕೆ ಹೊತ್ತು ಬರ್ತನಂತೆ ಈ ನಿಮ್ಮೊಂದಿಗೆ ಈ ಮಣ್ಣಿನ ಋಣ ತೀರಿಸ್ತೇನಣ್ಣ. ನೋಡಪ್ಪ, ನಿಮ್ಮಣ್ಣ ಅಂತ ಶರಣ ಭಕ್ತ ಅಂತ ತಿಳಿದೆ ಈ ನಮ್ಮ ಸರ್ಕಾರದವರು ಶ್ರೇಷ್ಠ ರೈತ ಅಂತ ಅವರಿಗೆ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ದು. ಅತ್ತಿಗೆ ಆ ಸುದ್ದಿಯನ್ನು ಕೇಳಿ ರವಸದಿಂದ ಕುದುರೆಯ ನೇರೆ ಬಂದೆ ಅತ್ತಿಗೆ. ಆ ಚಕ್ರವರ್ತಿಯ ತನ್ನ ಕಕ್ಷದ ಮಾತಿನಲ್ಲಿ ಹಂಗಸುವುದನ್ನು ಕೇಳಿ ಅವಸರದಿಂದ ನಿಮ್ಮ ಸಂತೋಷಕ್ಕೆ ಬಂದೆ ಅತ್ತಿಗೆ. ಈ ಪ್ರಶಸ್ತಿಗೆ ಪೈಪೋಟಿದ ಆ ಚಕ್ರವರ್ತಿ ನಮಗೆ ಸೇಡಿನ ಜ್ವಾಲೆಯನ್ನು ಬೀಸಿದರೆ ಬೀಸಬಹುದು ಅಮ್ಮ. ನಮ್ಮ ಮನೆತನ ಜಮೀನ್ದಾರ ಮನೆತನ ಅಂದ ಮೇಲೆ ನಮ್ಮ ಮೇಲೆ ಒಂದು ಕೆಂಗಣ್ಣು ಅವನದು ಇದ್ದೇ ಇರುತ್ತೆ, ಹುಷಾರಾಗಿರ್ಬೇಕು. ಅದಕ್ಕಾಗಿ ನನ್ನೊಂದು ಮಾತು ಕೇಳು ಸಹೋದರ. ಒಂದೇನಣ್ಣ, 1000 ಮಾತಾದ್ರೂ ಕೇಳ್ತೀನಿ ಹೇಳಣ್ಣ. ಸತ್ತವರ ಹೆಸರು ಜೀವಂತವಾಗಿ ಉಸಿರಾಡಬೇಕಾದರೆ ನನ್ನ ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೂ ನನ್ನ ಹೃದಯ ಮಿಡಿತದಲ್ಲಿ ಅಡಗಿಸಿಕೊಂಡು ನೀನು ಬರಳ ಮಾಡಿದ ತೋರದ ಕೆಲಸ ಅರಕ್ಷರದಲ್ಲಿ ತಲೆಯಲ್ಲಿ ಹೊತ್ತು ತರ್ತೀನಿ. ಯಾವುದು ಯಾವ ಮಾತು ಬೇಗನೆ ಹೇಳಣ್ಣ. ಧರ್ಮವು ರಕ್ಷಿತೋ ರಕ್ಷಿತೆ ಎಂಬಂತೆ ಧರ್ಮವನ್ನು ನಾವು ಕಾಪಾಡಿದರೆ ಧರ್ಮ ನಮ್ಮನ್ನು ಕಾಪಾಡುತ್ತದೆ. ಅನೇಕ ತಲೆಮಾರುಗಳಿಂದ ಈ ಜಮೀನ್ದಾರ ಮನೆತನದ ಕೀರ್ತಿ ಉಳಿಯಬೇಕಾದರೆ ನೀನು ನಿತ್ಯ ಸತ್ಯಕ್ಕೆ ಹೆಗಲು ಕೊಟ್ಟು ನ್ಯಾಯ ನೀತಿ ಧರ್ಮವೇ ನನ್ನ ಉಸಿರೆಂದು ಬಸವಳಿದು ಕೂಗಿ ನಿತ್ಯ ಬಡವರನ್ನು ಎತ್ತಿ ಹಿಡಿದು ನಿತ್ಯ ಲಂಚ ಕರ್ಮಿಗಳನ್ನು ಸದೆ ಬಡಿದ ಸೂರನಾಗಿ ದರಿದ್ರ ರೌಡಿಗಳಿಗೆ ನೀನು ಈರಭದ್ರನಾಗಿ ಹೆಣ್ಣಿನ ಶೀಲಕ್ಕೆ ಕೈ ಹಾಕುವರಿಗೆ ನೀನು ಶಿವನ ಊರಿಗಣ್ಣಾಗಿ ರಾತ್ರಿ ಹಗಲೆನ್ನದೆ ಈ ಭೂಮಿ ತಾಯಿಗೆ ಬೆವರು ಸುರಿಸಿ ಸೇಡಿಗಾಗಿ ಶೆಡ್ಡು ಹೊಡೆದು ಕಾವೇರಿ ತಾಯಿಯ ಮಗನಾಗಿ ಬಾಳಬೇಕಪ್ಪ. ನೀನು ಕಾವೇರಿ ತಾಯಿಯ ಮಗನಾಗಿ ಬಾಳಬೇಕು. ಇದು ಯಾವ ದೊಡ್ಡ ಮಾತು ಹೇಳ್ತೇನ ಈ ನಿನ್ನ ತಮ್ಮನಿಗೆ? ನೀನು ಈಗಲೇ ಬೇಕಂದ್ರೆ ಹುಡಿ ಹಾಲನ್ನೇ ತಂದು ಕೊಡ್ತೀನಿ. ಹೆತ್ತವರ ಹೆಸರು ಜೀವಂತವಾಗಿ ಉಸಿರಾಡಬೇಕಾದರೆ ನನ್ನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನನ್ನ ಹೃದಯ ಮಿಡಿತದಲ್ಲಿ ಅಡಗಿಸಿಕೊಂಡು ನೀನು ಬರಲ ಮಾಡಿದ ತೋರಿದ ಕೆಲಸ ರಕ್ಷಣದಲ್ಲಿ ತಲೆ ಹೊತ್ತು ತರ್ತೀನಿ ಅಣ್ಣ. ನೋಡಿದ್ರೇನ್ರಿ ನನ್ನ ಮೈದನ ಹಾರಾಟ ಹೋರಾಟ, ಜೀರ್ಗಳ ಬಾಹುಬಲಿ ರಾಜ ಹುಲಿ ಇದ್ದಂಗ ನನ್ನ ಮೈ. ಅಲ್ಲೇನ ನೋಡ್ರಿ ನೋಡ್ರಿ ಹೆಂಗ ನಾಸ್ತಾನ ನೋಡ್ರಿ, ಇನ್ನು ಸಣ್ಣವ ಬಹಳ ನಾಸ್ತಾನವ ನನ್ನ ರಾಜ. ಇರ್ಲಿ, ಹಾ ಏನ್ರಿ ಪ್ರಸಾದ ಅಂತೂ ಸಿದ್ಧ ಆಗಿದೆ. ನೀವು ಮಾತಾಡ್ತಾ ನಿಂತು ಬಿಟ್ರೆ ಅಣ್ಣ ತಮ್ಮಂದ್ರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ. ಭಾಗ್ಯ, ಹಸುವಾಗಿಲ್ಲ ಏನ್ವಾ? ಊಟ ಮಾಡೋಣವಾ? ನಿಮ್ಮಿಬ್ಬರದು ಒಂದೇ ದಿನ ಮದುವೆ ಮಾಡ್ತೀನಿ. ಈ ಹರಿಸದ ಹೊಣದಲ್ಲಿ ನನ್ನೊಂದಿಗೆ ಹೆಜ್ಜೆ ಮೇಲೆ ಹೆಜ್ಜೆ ಕೂತ ಒಂದು ಹಾಡನ್ನು ಹಾಡಿರಿ. ಏನಪ್ಪ ಹೇಳ? ಹಾ ಅಲ್ಲ, ನನ್ನ ಮೈದನ ಈಗಲೇ ಇಷ್ಟು ನಾಸ್ತಾನ, ನಾಳೆ ಮದುವೆ ಆದ್ಮೇಲೆ ಹೆಂಗ ಅಂತೀನಿ? ದೇವ್ರೇ, ಜೇರುಗಳ ಹುಡುಗಿಯರ ಕಂಡ ನನ್ನ ಮೈದನಿಗೆ ತಾಕದೇ ಇರ್ಲಿ. ಅಯ್ಯವ್ವ, ಹಾ ಶುರುವಾಗ್ಲಿ.
ಕೋಳಿ ಪುಚ್ಚ ಎಂದೊಂದು ಬಾರಲಿ ಹೀಗೆ ಆನಂದ ತುಂಬಿರಲೆಂದು ಅಣ್ಣಯ್ಯ ನಿಮ್ಮ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾವೀ ದಿನ ನಾವೇನು ಹೇಳುವುದಿಲ್ಲ ಬೇರೇನು ಕೇಳುವುದಿಲ್ಲ ನಾವೇನು ಹೇಳುವುದಿಲ್ಲ ಬೇರೇನು ಕೇಳುವುದಿಲ್ಲ ಈ ಪ್ರೀತಿಯೇ ಸಾಕಾಯಿತು ಈ ಪ್ರೀತಿಯೇ ಸಾಕಾಯಿತು ನಮ್ಮ ಮನೆಯಲ್ಲಿ ದಿನಗೋ ಮಿನಗೋ ಚೈತ್ರವೇ ತಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನಗೋ ಮಿನಗೋ ಚೈತ್ರವೇ ತಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಆಗ್ಲಪ್ಪ ಏನ್ರಿ ಪ್ರಸಾದ ಸಿದ್ಧವಾಗಿದೆ ಹೋಗೋಣ ನಡಿಯಪ್ಪ ಇದು